ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಕಲ್ಯಾಣಿಯ ಚಾಲುಕ್ಯರ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ರಿಸ್ತಶಕ 973ರಿಂದ 1189. ಈ ಅಧ್ಯಾಯವು ಕರ್ನಾಟಕದ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಬೃಹತ್ ಪರಿವರ್ತನೆಗೆ ಕಾರಣವಾದ ಕಾಲಘಟ್ಟವಾಗಿದೆ. ಬಾದಾಮಿ ಚಾಲುಕ್ಯರ ವಂಶಜರಾದ ಇವರು ರಾಷ್ಟ್ರಕೂಟರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಮತ್ತೆ ಪ್ರಬಲ ಸಾಮ್ರಾಜ್ಯವನ್ನು ಕಟ್ಟಿ ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ವೈಭವಯುತವಾಗಿ ಆಡಳಿತವನ್ನು ನಡೆಸಿದರು. ಇವರ ಕಾಲವು 12ನೇ ಶತಮಾನದ ಸಾಮಾಜಿಕ ಕ್ರಾಂತಿ ಹಾಗೂ ವಚನ ಸಾಹಿತ್ಯದ ಉದಯಕ್ಕೆ ವೇದಿಕೆಯಾಯಿತು. ಸೊ ಸ್ನೇಹಿತರೆ, ಈಗ ನೀವು ಅಬ್ಸರ್ವ್ ಮಾಡಿ ಈ ಒಂದು ಇಮೇಜ್ನ. ಓಕೆ, ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ. ಸೊ ಈ ಥರ ಇದೆ. ಓಕೆ, ಗಮನಿಸ್ತಾ ಇದ್ದೀರಲ್ವಾ? ಇದು ಅವರ ವಾಸ್ತುಶಿಲ್ಪ. ಸೊ ಸಾಮ್ರಾಜ್ಯದ ಪುನರುತ್ಥಾನ ಮತ್ತು ಹಿನ್ನೆಲೆ. ಸ್ಥಾಪಕ ತೈಲಪ ಎರಡನೇ ತೈಲಪ, ಕ್ರಿಸ್ತಶಕ 973. ಆರಂಭಿಕ ರಾಜಧಾನಿ ಮಾನ್ಯಕೇಟ ಅಂದರೆ ಮಳಕೇಡ. ನಂತರದ ರಾಜಧಾನಿ ಕಲ್ಯಾಣಿ, ಇಂದಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. 1ನೇ ಸೋಮೇಶ್ವರನ ಕಾಲದಲ್ಲಿ ಬದಲಾಯಿತು. ರಾಜಲಾಂಛನ ವರಾಹ ಅಂದರೆ ಕಾಡುಹಂದಿ. ಸ್ಥಾಪನೆ. ರಾಷ್ಟ್ರಕೂಟರಲ್ಲಿ ಸಾಮಂತನಾಗಿದ್ದ 2ನೇ ತೈಲಪನು ಕ್ರಿಸ್ತಶಕ 973ರಲ್ಲಿ ಕೊನೆಯ ರಾಷ್ಟ್ರಕೂಟ ಅರಸ 2ನೇ ಕರ್ಕನನ್ನು ಸೋಲಿಸಿ ಚಾಲುಕ್ಯ ವಂಶದ ಆಡಳಿತವನ್ನು ಪುನಃ ಸ್ಥಾಪಿಸಿದನು. ಮಾಳವದ ಪರಮಾರ ರಾಜ ಮುಂಜನನ್ನು ಹಲವು ಬಾರಿ ಸೋಲಿಸಿ ವಧಿಸಿದ ಪರಾಕ್ರಮಿ ತೈಲಪ. ಸೊ ಇವರ ಪ್ರಮುಖರ ಅರಸರು: ಸತ್ಯಾಶ್ರಯ, ಕ್ರಿಸ್ತಶಕ 997ರಿಂದ 1008, ತೈಲಪನ ಮಗ. ಇವನು ಚೋಳರ ರಾಜರಾಜ ಚೋಳನ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸಿದನು. ರನ್ನ ಕವಿಗೆ ಆಶ್ರಯ ನೀಡಿದ್ದನು. ಸೋಮೇಶ್ವರ 1, ಅಹವ ಮಲ್ಲಂತ, ಕ್ರಿಸ್ತಶಕ 1042ರಿಂದ 1068. ರಾಜಧಾನಿಯನ್ನು ಮಾನ್ಯಕೇಟದಿಂದ ಬಸವ ಕಲ್ಯಾಣಕ್ಕೆ ಸ್ಥಳಾಂತರಿಸಿದನು. ಚೋಳರ ಜೊತೆ ಸಾಲು ಸಾಲು ಯುದ್ಧಗಳನ್ನು ಮಾಡಿ ಕಾಂಚಿಯನ್ನು ವಶಪಡಿಸಿಕೊಂಡನು. ಕೊನೆಗೆ ಕೊಪ್ಪಳದ ಬಳಿ ತುಂಗಭದ್ರಾ ನದಿಯಲ್ಲಿ ಜಲಸಮಾಧಿ ಪಡೆದನು. ವಿಕ್ರಮಾದಿತ್ಯ 6. ಓಕೆ, ಕ್ರಿಸ್ತಶಕ 1076ರಿಂದ 1126. ಅತ್ಯಂತ ಶ್ರೇಷ್ಠ ದೊರೆ. ಕಲ್ಯಾಣಿ ಚಾಲುಕ್ಯರಲ್ಲಿ ಅತ್ಯಂತ ಪರಾಕ್ರಮಿ ಮತ್ತು ಪ್ರಸಿದ್ಧ ರಾಜ. ಇವನು ಅಧಿಕಾರಕ್ಕೆ ಬಂದ ಸವಿ ನೆನಪಿಗಾಗಿ ಚಾಲುಕ್ಯ ವಿಕ್ರಮ ಶಕ ಕ್ರಿಸ್ತಶಕ 1076ವನ್ನು ಆರಂಭಿಸಿದನು. ಇವನ ಆಸ್ಥಾನದಲ್ಲಿದ್ದ ಕಾಶ್ಮೀರದ ಕವಿ ಬಿಲ್ಹಣನು ಇವನ ಜೀವನ ಚರಿತ್ರೆಯನ್ನು ವಿಕ್ರಮಾಂಕ ದೇವ ಚರಿತಂ ಎಂಬ ಕಾವ್ಯವಾಗಿ ಬರೆದಿದ್ದಾನೆ. ಪ್ರಸಿದ್ಧ ಕಾನೂನು ಗ್ರಂಥ ಮಿತಾಕ್ಷರ ಸಂಹಿತೆ ಬರೆದ ವಿಜ್ಞಾನೇಶ್ವರನು ಇವನ ಆಸ್ಥಾನದಲ್ಲಿದ್ದನು. ವಿಕ್ರಮಾರ್ಕನಂತಹ ರಾಜ ಹಾಗೂ ಕಲ್ಯಾಣಿಯಂತಹ ನಗರ ಭೂಮಿಯ ಮೇಲೆ ಹಿಂದೆಂದೂ ಇರಲಿಲ್ಲ, ಮುಂದೆ ಇರುವುದೂ ಇಲ್ಲ ಎಂದು ವಿಜ್ಞಾನೇಶ್ವರ ಹೊಗಳಿದ್ದಾನೆ. ಸೊ ನೆಕ್ಸ್ಟ್ ನೋಡೋಣ. ಸೋಮೇಶ್ವರ 3, ಕ್ರಿಸ್ತಶಕ 1126ರಿಂದ 1138. ಸರ್ವಜ್ಞ ಭೂಪ ಎಂಬ ಬಿರುದಿದ್ದ ಕವಿರಾಜ. ಇವನು ಸಂಸ್ಕೃತದಲ್ಲಿ ಮಾನಸೋಲ್ಲಾಸ, ಅಭಿಲ ಪಿತಾರ್ಥ ಚಿಂತಾಮಣಿ ಎಂಬ ವಿಶ್ವಕೋಶ ಅಂದರೆ ಎನ್ಸೈಕ್ಲೋಪೀಡಿಯಾ ಮಾದರಿಯ ಗ್ರಂಥವನ್ನು ರಚಿಸಿದನು. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿ ಅಂದರೆ ವಚನ ಚಳವಳಿ. ಕಲ್ಯಾಣಿ ಚಾಲುಕ್ಯರ ಸಾಮಂತ ಅಥವಾ ಕಲಾಚುರಿ ರಾಯ ಮುರಾರಿ ಸೋಮೇಶ್ವರ ಹಾಗೂ ಬಿಜ್ಜಳನ ಆಡಳಿತದಲ್ಲಿ ಅವನ ಕಾಲದಲ್ಲಿ ಬಸವ ಕಲ್ಯಾಣವು ಮಹಾನ್ ಶರಣರ ಕೇಂದ್ರವಾಯಿತು. ಜಗಜ್ಯೋತಿ ಬಸವಣ್ಣನವರು ಕಲ್ಯಾಣಕ್ಕೆ ಆಗಮಿಸಿ ಬಿಜ್ಜಳನ ಆಸ್ಥಾನದಲ್ಲಿ ಕಾರಣಿಕರಾಗಿ ಅಂದರೆ ಮಂತ್ರಿ ಸೇರಿ ನಂತರ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಜಾತಿ ಸೂತಕ, ಧಾರ್ಮಿಕ ಅಸಮಾನತೆ ಹಾಗೂ ಸ್ತ್ರೀ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿ ವಚನ ಚಳುವಳಿಯನ್ನು ನಡೆಸಿದರು. ಅಲ್ಲಮ ಪ್ರಭು,
ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ ಮುಂತಾದ ನೂರಾರು ಶರಣರು ಕನ್ನಡದಲ್ಲಿ ಸರಳ ಹಾಗೂ ಅರ್ಥಗರ್ಭಿತ ವಚನಗಳನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಅಮರ ಕೊಡುಗೆ ನೀಡಿದರು. ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕೊಡುಗೆಗಳು ನೋಡ್ತಾ ಹೋಗೋಣ. ಕನ್ನಡ ಸಾಹಿತ್ಯ. ಕಲ್ಯಾಣಿ ಚಾಲುಕ್ಯರ ಕಾಲವು ಕನ್ನಡ ಸಾಹಿತ್ಯದ ಸುವರ್ಣ ಯುಗ. ಮಹಾಕವಿ ರನ್ನ ತ್ರಿರತ್ನ ಕವಿಗಳಲ್ಲಿ ಕೊನೆಯವನು. ಸಾಹಸ ಭೀಮ ವಿಜಯ ಮತ್ತು ಗದಾಯುದ್ಧ ಮತ್ತು ಅಜಿತನಾಥ ಪುರಾಣವನ್ನು ರಚಿಸಿದನು. ಇವನಿಗೆ ಕವಿ ಚಕ್ರವರ್ತಿ ಬಿರುದಿತ್ತು. ದುರ್ಗಸಿಂಹ ಪಂಚತಂತ್ರವನ್ನು ಕನ್ನಡಕ್ಕೆ ಅನುವಾದಿಸಿದನು. ನಯಸೇನ ಧರ್ಮಾಮೃತ ಶುದ್ಧ ಕನ್ನಡದಲ್ಲಿ ಬರೆದ ಕಾವ್ಯ. ಚಂದ್ರರಾಜ ಮದನ ತಿಲಕ ಅಂತ ಕಾಮಶಾಸ್ತ್ರ ಗ್ರಂಥ. ಶ್ರೀಧರಾಚಾರ್ಯ ಜಾತಕ ತಿಲಕ ಜ್ಯೋತಿಷ್ಯ ಗ್ರಂಥ ಇದು. ಓಕೆ. ವಾಸ್ತುಶಿಲ್ಪ ಮತ್ತು ಕಲೆ ನೋಡೋಣ. ಪರಿಪೂರ್ಣ ವೇಸರ ಶೈಲಿಯಲ್ಲಿತ್ತು. ಬಾದಾಮಿ ಚಾಲುಕ್ಯರ ಶೈಲಿಯನ್ನು ಇನ್ನಷ್ಟು ನಯಗೊಳಿಸಿ ಕಲ್ಲಿನ ಕೆತ್ತನೆಯಲ್ಲಿ ಅತ್ಯಂತ ಸೂಕ್ಷ್ಮತೆಯನ್ನು ತಂದರು. ಇವರು ಸೋಪ್ ಸ್ಟೋನ್ ಸ್ಟೇಟೆಡ್ ಅಂದರೆ ಬಳಪದ ಕಲ್ಲು ಅಂತ ಕರೀತಾರೆ ಬಳಸಿ ದೇವಾಲಯವನ್ನು ಕಟ್ಟಿದರು. ದೇವಾಲಯಗಳ ಚಕ್ರವರ್ತಿ ಕೊಪ್ಪಳ ಜಿಲ್ಲೆಯ ಇಟಕಿಯ ಮಹಾದೇವ ದೇವಾಲಯ. ಇತರ ಪ್ರಸಿದ್ಧ ದೇವಾಲಯಗಳು: ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ, ಕುಕನೂರಿನ ಕಲ್ಲೇಶ್ವರ ದೇವಾಲಯ, ಹಾವೇರಿಯ ಸಿದ್ದೇಶ್ವರ ದೇವಾಲಯ, ಗದಗದ ತ್ರಿಕುಟೇಶ್ವರ ಮತ್ತು ಸರಸ್ವತಿ ದೇವಾಲಯ. ಇಷ್ಟು ಇವರ ಪ್ರಸಿದ್ಧ ದೇವಾಲಯಗಳು. ಓಕೆ. ಇವರ ಪತನ ಯಾವ ರೀತಿ ಆಯಿತು? ವಿಕ್ರಮಾದಿತ್ಯ ನಂತರ ಬಂದ ರಾಜರು ದುರ್ಬಲರಾಗಿದ್ದರು. ಇವರ ದಂಡನಾಯಕನಾಗಿದ್ದ ಕಲಚುರಿ ಬಿಜ್ಜಳನು ಕ್ರಿಸ್ತಶಕ 1156ರಲ್ಲಿ ಅಧಿಕಾರವನ್ನು ಕಸಿದುಕೊಂಡನು. ನಂತರ ಬಸವ ಕಲ್ಯಾಣದಲ್ಲಿ ಉಂಟಾದ ಕಲ್ಯಾಣ ಕ್ರಾಂತಿಯ ಪರಿಣಾಮವಾಗಿ ಸಾಮ್ರಾಜ್ಯ ಅಸ್ಥಿರವಾಯಿತು. ಕ್ರಿಸ್ತಶಕ 1189ರ ವೇಳೆಗೆ ದಕ್ಷಿಣದಿಂದ ಹೊಯ್ಸಳರು ಮತ್ತು ಉತ್ತರದಿಂದ ದೇವಗಿರಿಯ ಯಾದವರು ಕಲ್ಯಾಣಿ ಚಾಲುಕ್ಯರ ಪ್ರದೇಶಗಳನ್ನು ಹಂಚಿಕೊಳ್ಳುವುದರೊಳಗೆ ಈ ಸಾಮ್ರಾಜ್ಯ ಅಂತ್ಯಗೊಂಡಿತು. ಸ್ನೇಹಿತರೆ, ಇದು ಕಲ್ಯಾಣಿ ಚಾಲುಕ್ಯರ ಒಂದು ಅಧ್ಯಾಯ ಈಗ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.